ತಂದೆ ಇರಬೇಕು ಅಂತ ಎಷ್ಟು ನೆನಪು ಕಾಡುತ್ತೆ ಅಂತಂದರೆ ಭಯಂಕರವಾಗಿ ಕಾಣುತ್ತೆ. ಯಾರೂ ತಂದೆ ಇಲ್ಲದವ್ರಿಗೆ ಅದರದ್ದು ಬೆಲೆ ಏನು ಅಂತ ಅವ್ರಿಗೆ ಗೊತ್ತು. ನನ್ನ ಮದುವೆ ಡೇಟ್ ಹತ್ರ ಬರ್ತಾ ಇದ್ದಂಗೆ ನಮ್ಮ ಅಪ್ಪನ ನೆನಪು ಜಾಸ್ತಿ ಕಾಡ್ತದೆ ಗೈಸ್. ಯಾಕೆ ಅಂತ ಗೊತ್ತಿಲ್ಲ. ನಮ್ಮ ಅಪ್ಪ ತೀರೋದಾಗಲೂ ನಮಗೊಂದು ಅನುಭವ ಆಯಿತು, ಯಾರ್ಯಾರು ಹೆಂಗೆ ಏನೇನು ಮಾಡಿದ್ರು. ಕೆಲವೊಂದು ನಮ್ಮ ಹತ್ರದಲ್ಲಿರೋರೆ ನಮ್ಮ ಅಪ್ಪ ತೀರೋದಾಗ ಎಲ್ಲಿ ನಮ್ಮ ಹತ್ರ ಇವರು ದುಡ್ಡು ಕೇಳ್ಬಿಟ್ಟು ಮಾಡಿಬಿಟ್ಟು, ನಮ್ಮ ಅಪ್ಪ ಏನು ಆ ಥರ ಏನು ಇಟ್ಟಿರಲಿಲ್ಲ ನಮ್ಮನ್ನ. ಇವತ್ತಿಗೂ ನಮ್ಮ ಅಪ್ಪ ಹಾಕೊಟ್ರು ಅದಿಲ್ಲೇ ನಡೀತಿರೋದು. ನಾನು ಮಣ್ಣು ಮಾಡ್ಬಿಟ್ಟು ಬರ್ಬೇಕಾದ್ರೆ ಗೈಸ್, ಮಣ್ಣು ಮಾಡ್ಬಿಟ್ಟು ಬರ್ತಾಯಿದ್ದೀವಿ. ಏನಂದ್ರು ಅಂದರೆ ಅಪ್ಪಂದು ನಡೀತಿತ್ತು. ಅವ ಅಮ್ಮ ಮಗ ಇಬ್ಬರೂ ಮೆರೆದಾಡ್ತಿದ್ರು, ಇನ್ನು ಮುಂದೆ ಏನು ಮಾಡೋದು ಅಂತ ಅಂದರು. ನಾವೇನೂ ಮಾತಾಡಲಿಲ್ಲ, ಬಂದ್ವಿ. ಅದನ್ನು ಕೇಳಿಸ್ಕೊಂಡ್ಬಂದ್ವಿ. ಅವ್ರಿಗೆ ನಾವು ಚೆನ್ನಾಗಿ ಸಂಪಾದನೆ ಮಾಡಿ ನಮ್ಮ ಅಪ್ಪ ಕೊಟ್ಟಿದ್ದು ಕೇಬಲ್, ನಮ್ಮ ಅಪ್ಪನೇ ಮಾಡಿದ್ದು ಕೇಬಲ್ ಎಲ್ಲನೂ ಅವ್ರು ಮಾಡಿರೋ ಬಿಸ್ನೆಸ್ನ ಉಳಿಸ್ಕೊಂಡು ಅವ್ರ ಹೆಸರು ಗೌರವ ಎಲ್ಲ ಉಳಿಸ್ಕೊಂಡು ಹೋಯ್ತಿರೋದ್ರಿಂದ ಇವ್ರು ಇದೆಲ್ಲ ಮಗಳು ಮದುವೆ ಮಾಡಿ ಜೈ ಅನ್ಸ್ಕೊತಾರಲ್ಲ ಅವಾಗ ಅಂತ ಅಂದರು. ತಂಗಿ ಮದುವೆನೂ ಮಾಡಿದೆ, ಎಲ್ಲ ನೀಟಾಗಿ ಯಾರಿಗೆಲ್ಲೋ ಬೆಳ್ಳು ತೋರಿಸ್ಕೊದಂಗೆ ತಂಗಿ ಮದುವೆನೂ ಮಾಡಿದೆ, ನಾನು ನಮ್ಮ ಮಮ್ಮಿ ಇಬ್ಬರೂ. ಆಮೇಲೆ ಹೇಳ್ತಾಯಿದ್ದೀನಿ, ನಾನು ವೀಡಿಯೋಸ್ ನೋಡ್ತಾರವ್ರು ಆಲ್ಮೋಸ್ಟು, ಅವ್ರು ನೋಡಲಿ ಅಂತಲೇ ವೀಡಿಯೋ ಮಾಡಾಕ್ತಿರೋದು ಗೈಸ್. ಭಗವಂತ ಒಬ್ಬ ಅವನೇ, ಭಗವಂತ ನಮ್ಮ ಕಡೆ ಇದ್ದರೆ ಏನಾದರೂ ಮಾಡ್ಬೋದು. ನಮ್ಮ ಅಪ್ಪ ಸತ್ ಮನ್ಗಿರ್ಬೇಕಾದ್ರೆ ಆಡಿರೋ ಮಾತುಗಳು, ಅವ್ರು ಮಣ್ಣು ಮಾಡ್ಬಿಟ್ಟು ಬರ್ಬೇಕಾದ್ರೆ ಆಡಿರೋ ಮಾತುಗಳು ಎಲ್ಲ ಇನ್ನೂ ಇಲ್ಲಿ ಈ ಮನಸ್ಸಲ್ಲಿ ಇನ್ನೂ ಹಂಗೆ ನಾಟ್ತಂಗೈತೆ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಮಗದೊಂದು ಹೊಸ ಲಾಗಿ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗ ಕೀರ್ತಿ. ಮೊನ್ನೆ ನಮ್ಮ ಮಮ್ಮಿ ಭಾನುವಾರ ಚಿಕನ್ ಕೇಳಿತ್ತು, ತಗೊಂಡೋಗಿ ಕೊಟ್ಟಿರಲಿಲ್ಲ. ಮಂಡ್ಯ ಟೇಬಲ್ ಹಾಕಲ್ಲ. ಈಗ ಅದಕ್ಕೆ ಮಮ್ಮಿಗೆ ಗೊತ್ತಿಲ್ಲ, ಚಿಕನ್ ತಗೊಳ್ತಾ ಇದ್ದೀನಿ ಗೈಸ್. ಏನತ್ತೆ ಗೈಸ್, ಚಿಕನ್ ತಗೊಂಡಿದ್ದೀನಿ. ಮಮ್ಮಿ ಏನಿರುತ್ತೆ ನೋಡೋಣ ಬನ್ನಿ ಹೋಗಿ. ಈಗ ಏನು ಮಾಡಿದ್ರು ಮಮ್ಮಿ ತಿಂಡಿ? ಏನಾರ ಮಾಡಿ ಪಂಗಲ್ಲ? ಪಂಗಲ್ ಬೇಡಕ್ಕ ನಮ್ಮ, ಚಿಕನ್ ಗಿಕನ್ ಏನಾರ ಮಾಡಮ್ಮ. ಹಾಂ ತಗೊಂಡ್ಬಂದಿದ್ದೀನಿ. ಹಾಂ ಚಾರ್ಜ್ ಮಾಡ್ಯಾ? ಇದು ಕಿಟಕಿ ಬಾಕ್. ಅದಕ್ಕೆ ಕಿಟಕಿ ಎಲ್ಲ ಲಾಕ್ ಮಾಡಿದ್ದೀನಿ. ಕೋತಿ ಗಿಟಿ ಎತ್ಕೊಂಡೋದು ಬರ್ತೀನಿ. ನಾನು ಊರೊಳಗಡೆ ಹೋಗಿದ್ದು. ತಿಂಡಿ ರೆಡಿನಾ? ನೀನು ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಚಿಕನ್ ತಗೋ ಬರ್ತೇನೆ ಅಂತ. ನಿನ್ನೆ ಅವತ್ತಂದೆ ನೀನು ತರಲಿಲ್ಲಲ್ಲ. ಹಾಂ ಏನು ಮಾಡಿದೆ? ಚಿಕನ್ ಸಾಂಬಾರ್. ಬಿರಿಯಾನಿ. ಓ, ನಮ್ಮ ಮಾದಿಗಳಿ ಅಜ್ಜಿ ಸ್ಟೈಲು. ಕಾಯೆಲ್ಲನೂ ಹುರಿದು ಚಿಕನ್ ಒಳಗಡೆ ಹಾಕಿ ಸುಮಾರು ದಿನ ಆಗತೈತಿ ಇದು ಮಾಡು ಮಮ್ಮಿ. ಅಷ್ಟೇ, ಜಾಸ್ತಿ ಬೇಡ ಅಂತ. ಮಾಡಿ ಮಾಡಿ ರೈಸ್ ಎಲ್ಲ ಆಗೈತಾ? ಹಂಗ ನಾನು ಸ್ನಾನ ಮಾಡ್ಕೊಂಬಂದ್ಬಿಡ್ಲ? ಓಕೆ ಗೈಸ್, ನನಗೆ ಸ್ವಾಪೆ ರೋಗ ಬಂದಿದ್ದಂತೆ. ಸ್ವಾಪೆ ರೋಗ 3 ದಿನಕ್ಕೂ ಹುಷಾರಿಲ್ಲ ಅಂತಾನೆ. ಇದಕ್ಲಾ ಇಟ್ಕೆ ಪಟ್ಕೆ ತಲೆ ಮೇಲೆ ಹಾಕ್ಬಿಡ್ತೀನಿ. ನನಗ ನಿನಗ ನನಗಲ್ಲ ಏನ? ನಾನೇ ಬೈಲಿ ಇದೆ ಕೊಂಡೋಯ್ತದೆ. ಬಾರಲ್ಲಿ ಮುದಿಯ ಮಕ್ಕ ಹೆಂಗಿದ್ದವ? ಅವ್ನ ಮಕ್ಕ ಹೆಂಗಿದ್ದವ? ಇವ್ನ ಮಕ್ಕ ಹೆಂಗಿದ್ದು? ಇವ್ನ ಮಕ್ಕ ತೋರಿಸ್ಬಿಡು ಒಂದ್ಸತಿ. ಏನ ಮರ್ಯ, ಈಗ ಹುಟ್ಟಿದ ಐಕ್ಳುಗಳು ನಿನ್ನ ಆಡ್ಕೊಂಡ್ ಹಾಕೋದ್ವಲ್ಲ. ಇವನ್ನ ಈಗ ಹುಟ್ಟಿರೋ ಮಕ್ಳುಗಳು ಆಡ್ಕೊಂಡ್ ಆಗ್ಬಿಟ್ಟವ ಗೈಸ್. ಏಯ್ ನನ್ನಂಗಿರಲಿಲ್ಲ, ಲೈ ನನ್ನಂಗಿರಲ್ಲ. ನಿನ್ನಂಗಿಲ್ಲ ನಾನು, ನಿನ್ನಂಗೆ ನಳ್ಳಲೋ ಸಾಕಲ್ಲ. ಅವತ್ ಮಾತಾಡ್ದೇನೆ ಹೊಂಟಬಿಟ್ಟ ನನ್ನ ಕೆಲ ಆಯ್ತಲ್ಲ ಅಂತ. ಈಗಲೂ ಆಯ್ತಲ್ವಾ?
ಕೆಲಸ ಎಲ್ಲ ಮುಗಿಸ್ಕೊಂಡು ಕಲೆಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದೆ. ಅಡುಗೆ ಏನು ಮಾಡಿದೆ ಮಮ್ಮಿ? ಹಾಂ ಗೈಸ್, ಈ ಮದುವೆ ಟೈಮಲ್ಲಿ ಹುಡುಗರುಗಳಿಗೆ ತಂದೆ ಇರಬೇಕು ಅಂತ ಎಷ್ಟು ನೆನಪು ಕಾಡುತ್ತೆ ಅಂತಂದರೆ ಭಯಂಕರವಾಗಿ ಕಾಣುತ್ತೆ. ಯಾರೂ ತಂದೆ ಇಲ್ಲದಿದ್ದವ್ರಿಗೆ ಅದರದ್ದು ಬೆಲೆ ಏನು ಅಂತ ಅವ್ರಿಗೆ ಗೊತ್ತು. ಅಪ್ಪ ಅನ್ನೋ ವ್ಯಕ್ತಿ ಒಬ್ಬ ಮನೇಲಿದ್ದರೆ ಹೊರ್ಗಡೆಯವ್ರು ಯಾರೇ ಆಗಲಿ ಏನು ಮಾತಾಡೋಲ್ಲ. ಇಲ್ಲ ಅಂತಂದರೆ ಹೊರ್ಗಡೆ ಇರುವಂಥವ್ರು ಕೆಲವು ವ್ಯಕ್ತಿಗಳು ನಮ್ಮನ್ನ ಏನೋ ಹೇಳ್ತಾರಲ್ಲ, ಚಪ್ಪಲಿಗಿಂತಲೂ ಕೀಳಾಗಿ ಕಂಡುಬಿಡ್ತಾರೆ. ನನ್ನ ಮದುವೆ ಡೇಟ್ ಹತ್ರ ಬರ್ತಾ ಇದ್ದಂಗೆ ನಮ್ಮ ಅಪ್ಪನ ನೆನಪು ಜಾಸ್ತಿ ಕಾಡ್ತದೆ ಗೈಸ್. ಯಾಕೆ ಅಂತ ಗೊತ್ತಿಲ್ಲ. ಮತ್ತು ಗೈಸ್, ನಾವು ಏನಾದರೂ ಕಾರ್ಯ ಮಾಡಿದಾಗಲೇ ನಮ್ಮವ್ರು ಯಾರು ಹೊರಗಡೆಯವ್ರು ಯಾರು ಅಂತ ಗೊತ್ತಾಗೋದು. ನಮ್ಮ ಅಪ್ಪ ತೀರೋದಾಗಲೂ ನಮಗೊಂದು ಅನುಭವ ಆಯಿತು, ಯಾರ್ಯಾರು ಹೆಂಗೆ ಏನೇನು ಮಾಡಿದ್ರು. ಕೆಲವೊಂದು ನಮ್ಮ ಹತ್ರದಲ್ಲಿರೋರೆ ನಮ್ಮ ಅಪ್ಪ ತೀರೋದಾಗ ಎಲ್ಲಿ ನಮ್ಮ ಹತ್ರ ಇವರು ದುಡ್ಡು ಕೇಳ್ಬಿಟ್ಟು ಮಾಡಿಬಿಟ್ಟು, ನಮ್ಮ ಅಪ್ಪ ಏನು ಆ ಥರ ಏನು ಇಟ್ಟಿರಲಿಲ್ಲ ನಮ್ಮನ್ನ. ಇವತ್ತಿಗೂ ನಮ್ಮ ಅಪ್ಪ ಹಾಕೊಟ್ಟಿರೋ ಅದಿಲ್ಲೇ ನಡೀತಿರೋದು ನಾನು. ಆದ್ರೂ ಕೆಲವೊಂದು ವ್ಯಕ್ತಿಗಳು ನಮ್ಮನ್ನ ಯಾವ ಥರ ನೋಡಿದ್ರು ಅಂದ್ರೆ ಅವ್ರು ತೀರೋದಾಗ ಎಲ್ಲಿ ನಮ್ಮ ಹತ್ರ ದುಡ್ಡು ಕೇಳ್ಬಿಡ್ತಾರೋ ಏನೋ ಅಂದ್ಬಿಟ್ಟು ನಾವು ಬರ್ತಾಯಿದ್ರೆ ಮುಖ ತಿರುಗಿಸ್ಕೊಂಡು ನಿಂತ್ಕೊಳ್ಳೋರು ಆ ಕಡೆಗೆ. ಈಗ ಅವರೇ ನಮ್ಮ ಹತ್ರ ಚೆನ್ನಾಗಿ ಮಾತಾಡ್ತಾರೆ. ಈಗ ನಮ್ಮ ಹತ್ರ ಅವರೇ ನಮ್ಮನ್ನ ಎಲ್ಪ್ ಕೇಳ್ತಾರೆ. ಹಿಂಗೆ ಪ್ರಪಂಚ. ನಾವು ಏನು ಮಾಡ್ತೀವಿ ಅನ್ನೋದಕ್ಕೆ ಬೆಲೆ ಕೊಡಲ್ಲ, ದುಡ್ಡಿಗೆ ಬೆಲೆ. ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಇಲ್ಲ, ಇಲ್ಲಿ ದುಡ್ಡಿಗೆ ಬೆಲೆ. ಕೆಲವೊಂದು ವ್ಯಕ್ತಿಗಳು ನಮ್ಮ ಅಪ್ಪ ತೀರೋಗ್ಬೇಕಾದ್ರೆ ಇದೇ ಕಿವಿಲಿ ನಮ್ಮ ಅಪ್ಪನ ಮುನ್ ಮಾಡ್ಬಿಟ್ಟು ಬರಬೇಕಾದ್ರೆ ಏನೋ ಒಂದೆರಡು ಮಾತುಗಳಾಡಿರೋ. ಇನ್ನೊಂದು ತಿಂಗಳು ಅವ್ರಿಗೆ ಉತ್ತರ ಕೊಡೋ ಟೈಮ್ ಬಂದಿದೆ. ಕೊಡ್ತೀನಿ ಅತಿ ಶೀಘ್ರದಲ್ಲೇ. ನಾವು ಅವ್ರ ಮೇಲೆ ಜಗಳ ಆಡಿ ಹೊಡೆದಾಡಿ ಏನು ಪ್ರಯೋಜನ ಇಲ್ಲ. ನಾವು ಮಾಡುವಂಥ ಕೆಲಸದಲ್ಲಿ ಅವ್ರಿಗೆ ಉತ್ತರ ಕೊಡಬೇಕು. ಅದಕ್ಕೋಸ್ಕರ ನಾನು ನಮ್ಮ ಅಪ್ಪ ತೀರಾಗಿ 3-4-5 ವರ್ಷ ಆದರೂ ನಾನು ಅವ್ರ ಹತ್ರ ಇದುವರೆಗೂ ಏನೂ ಮಾತಾಡಿರಲಿಲ್ಲ, ಏನೂ ಇದು ಮಾಡಿರಲಿಲ್ಲ. ಈಗ ಆ ಟೈಮ್ ಬಂದಿದೆ. ನನ್ನ ತಂಗಿ ಮದುವೆನ ಮಾಡ್ತಾರೆ ಇವರು ಅನ್ನೋ ಥರ ಎಲ್ಲ ಮಾತಾಡೋರೆ. ಮತ್ತು ನನ್ನ ಪುನಃ ಮಣ್ಣು ಮಾಡ್ಬಿಟ್ಟು ಬರ್ಬೇಕಾದ್ರೆ ಗೈಸ್, ಮಣ್ಣು ಮಾಡ್ಬಿಟ್ಟು ಬರ್ತಾಯಿದ್ದೀವಿ. ಏನಂದ್ರು ಅಂದರೆ ಅಪ್ಪಂದು ನಡೀತಿತ್ತು. ಅಮ್ಮ ಮಗ ಇಬ್ಬರೂ ಮೆರೆದಾಡ್ತಿದ್ರು, ಇನ್ನು ಮುಂದೆ ಏನು ಮಾಡೋರು ಅಂತ ಅಂದರು. ನಾವೇನು ಮಾತಾಡಲಿಲ್ಲ, ಬಂದ್ವಿ. ಅದನ್ನು ಕೇಳಿಸ್ಕೊಂಡ್ಬಂದ್ವಿ. ಅವ್ರಿಗೇನು ಉತ್ತರ ಕೊಡ್ಬೇಕು, ಯಾವ ಥರ ಉತ್ತರ ಕೊಡ್ಬೇಕು ಕೊಟ್ವಿ. ಅದಾದಮೇಲೆ ನಾವು ಚೆನ್ನಾಗಿ ಸಂಪಾದನೆ ಮಾಡಿ ನಮ್ಮ ಅಪ್ಪ ಕೊಟ್ಟಿದ್ದು ಕೇಬಲ್, ನಮ್ಮ ಅಪ್ಪನೇ ಮಾಡಿದ್ದು ಕೇಬಲ್ ಎಲ್ಲನೂ ಅವ್ರು ಮಾಡಿರೋ ಬಿಸ್ನೆಸ್ನ ಉಳಿಸ್ಕೊಂಡು ಅವ್ರ ಹೆಸರು ಗೌರವ ಎಲ್ಲ ಉಳಿಸ್ಕೊಂಡು ಹೋಯ್ತಿರೋದ್ರಿಂದ ಇವ್ರು ಇದೆಲ್ಲ ಮಗಳು ಮದುವೆ ಮಾಡಿ ಜೈ ಅನ್ಸ್ಕೊತಾರಲ್ಲ ಅವಾಗ ಅಂತ ಅಂದರು. ತಂಗಿ ಮದುವೆನೂ ಮಾಡಿದೆ, ಎಲ್ಲ ನೀಟಾಗಿ ಯಾರಿಗೆಲ್ಲ ಬೆಳ್ಳು ತೋರಿಸ್ಕೊದಂಗೆ ತಂಗಿ ಮದುವೆನೂ ಮಾಡಿದ್ವಿ, ನಾನು ನಮ್ಮ ಮಮ್ಮಿ ಇಬ್ಬರು. ಆಮೇಲೆ ಬೇರೆ ಬೇರೆ ಥರ ಮಾತುಗಳಾಡಿದ್ರು. ಅವ್ನು ಮಾಡಾಯ್ತು, ಈಗ ಮಗಂದು ಏನು ಮಾಡೋರು ಅಂತ. ನಂದು ಆಯ್ತದೆ, ಇನ್ನು ಉತ್ತರ ಈಗ ಕೊಡೋ ಟೈಮ್ ಬಂದಿದೆ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ನಾನು ವೀಡಿಯೋಸ್ ನೋಡ್ತಾರವ್ರು ಆಲ್ಮೋಸ್ಟು, ಅವ್ರು ನೋಡಲಿ ಅಂತಲೇ ವೀಡಿಯೋ ಮಾಡಾಕ್ತಾ ಇರೋದು ಗೈಸ್. ಭಗವಂತ ಒಬ್ಬವನೇ, ಭಗವಂತ ನಮ್ಮ ಕಡೆ ಇದ್ದರೆ ಏನಾದರೂ ಮಾಡ್ಬೋದು. ನಮ್ಮ ಅಪ್ಪ ಸತ್ ಮನ್ಗಿರ್ಬೇಕಾದ್ರೆ ಆಡಿರೋ ಮಾತುಗಳು, ಅವ್ರು ಮಣ್ಣು ಮಾಡ್ಬಿಟ್ಟು ಬರ್ಬೇಕಾದ್ರೆ ಆಡಿರೋ ಮಾತುಗಳು ಎಲ್ಲ ಇನ್ನೂ ಇಲ್ಲಿ ಈ ಮನಸ್ಸಲ್ಲಿ ಇನ್ನೂ ಹಂಗೆ ನಾಟ್ತಂಗೈತೆ. ಈ ವಿಡಿಯೋ ಏನಾರು ಅವ್ರು ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ನಾವೇನು ತಪ್ಪು ಮಾಡಿದ್ವಿ, ನಾವೇನು ಮಾಡಿದ್ವಿ ಅಂತ. ನಮ್ಮ ಅಪ್ಪ ಹೋಗಿರೋ ಜಾಗಕ್ಕೆ ಒಂದಲ್ಲ ಒಂದಿನ ಅವರು ಹೋಯ್ತಾರೆ. ಈ ಭೂಮಿ ಮೇಲೆ ಯಾರೂ ಶಾಶ್ವತ ಅಲ್ಲ. ಅದನ್ನು ಅವರು ತಲೆಯಲ್ಲಿ ಇಟ್ಕೊಂಡು ಮಾತಾಡಬೇಕಾಗಿತ್ತು. ಆವತ್ತಿನ ದಿನ ನಾನು ಮಾತಾಡಿರಲಿಲ್ಲ, ಇವತ್ತು ಮಾತಾಡ್ತಾಯಿದ್ದೀನಿ. ಯಾಕೆಂದರೆ ಅವ್ರು ಏನೇನು ಅಂದಿದ್ರು ಆ ಕಾರ್ಯಗಳೆಲ್ಲ ನಾನು ಮಾಡಿ, ನಾನು ನಮ್ಮ ಮಮ್ಮಿ ಇಬ್ಬರೂ ಒಂದು ಕಡೆಯಿಂದ ಜಯಿಸ್ಕೊಬಂದೀವಿ. ಅದಕ್ಕೋಸ್ಕರ ಇವತ್ತು ಅವ್ರಿಗೆ ಈ ಮುಖಾಂತರ ನಾನು ಅವ್ರಿಗೆ ತಿಳಿಸ್ತಾಯಿದ್ದೀನಿ ನಾನು ಏನು ಮಾಡಿದೆ, ಅವ್ರೇನು ಅಂದರು ನಮಗೆ. ನನ್ನ ಮಾತಲ್ಲಿ ರೋಡ್ಗೆ ಹೇಳಿದ್ರು, ಇವತ್ತು ಭಗವಂತ ಅವ್ರನ್ನ ಹೆಂಗಿಟ್ಟವನೆ ನಮ್ಮನ್ನ ಹೆಂಗಿಟ್ಟವನೆ ಅಂತ ಅವ್ರ ಮನಸ್ಸನ್ನ ಅವರೇ ಕೇಳ್ಕೋಬೇಕಷ್ಟೆ. ಎಲ್ಲ ನಮ್ಮನ್ನ ಏನೋ ಒಂಥರ ಇದ್ರ ಥರ ನೋಡ್ಬಿಡ್ತಾರೆ. ಯಾರಾದರೂ ಒಬ್ಬರು ಮನೇಲಿ ಖಡಕ್ಕಾಗಿ ಮಾತಾಡುವಂಥ ವ್ಯಕ್ತಿ ಇಲ್ಲ ಅಂತಂದರೆ ನಮ್ಮನ್ನ ನೋಡೋ ದೃಷ್ಟಿನೇ ಬೇರೆ ಥರ ಇರುತ್ತೆ ಜನಗಳು. ಏನೇ ಇರಲಿ ಗೈಸ್, ಅಪ್ಪ ಅನ್ನೋ ಒಬ್ಬ ವ್ಯಕ್ತಿ ಮನೇಲಿ ಇರಬೇಕಷ್ಟೆ. ಅದನ್ನು ಕಳ್ಕೊಂಡವ್ರಿಗೆ ಗೊತ್ತು.
ಅವ್ರಿಗೆಲ್ಲ ಈಗ ಆಲ್ರೆಡಿ ಉತ್ತರ ಕೊಟ್ಟಿದ್ದೀವಿ, ಜಾಸ್ತಿ ಏನು ಹೇಳಬೇಕಾಗಿಲ್ಲ. ಅವ್ರು ಅಂದಿರೋ ಮಾತುಗಳಿಗೆ ಎಲ್ಕ ನಾವು ಜಗಳ ಆಡ್ಕೊಂಡು ವಾದಕ್ಕೆ ವಾದ ಮಾಡ್ಕೊಂಡು ಕೊಟ್ಟಿಲ್ಲ, ನಾವು ಮಾಡೋ ಕೆಲಸದಲ್ಲಿ ಅವ್ರಿಗೆ ಉತ್ತರ ಕೊಟ್ಟಿದ್ದೀವಿ. ಮತ್ತು ಕೆಲವೊಂದು ವ್ಯಕ್ತಿಗಳು ಹೆಂಗೆ ಅಂದರೆ ಈಗ ಏನಾದ್ರು ಒಂದು ಕಾರ್ಯ ಮಾಡ್ತಾಯಿದ್ದೀವಿ ಅಂದರೆ ಏನೋ ನಮ್ಮನ್ನ ದುಡ್ಡು ಕೇಳ್ಬಿಡ್ತಾರೆ, ಮಾಡಿಬಿಡ್ತಾರೆ ಅನ್ನೋ ರೇಂಜಲ್ಲಿ ನೋಡ್ತಾರೆ. ನಾವೇನು ಯಾರ ಹತ್ರನೂ ಕೈ ಬೇಡಿ ಇದು ಮಾಡುವಂಥ ಪರಿಸ್ಥಿತಿಲಿ ನಮ್ಮ ಅಪ್ಪ ಇವತ್ತಿಗೂ ಈ ಕ್ಷಣದಲ್ಲೂ ನಮ್ಗೆ ಇಟ್ಟಿಲ್ಲ.